ಜನಶ್ರೀ ನ್ಯೂಸ್ಗೆ ಸ್ವಾಗತ. ನಾನು ನಿತಿನ್ ಮಂಜುನಾಥ್. ಹುಣಸಗಿ ತಾಲೂಕಿನಲ್ಲಿ ಅಕ್ರಮ ಮರಂ ಮಾಫಿಯಾ ಆರೋಪ. ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನಲ್ಲಿ ಯಾವುದೇ ಪರವಾನಗಿ ಇಲ್ಲದೆ ಅಕ್ರಮವಾಗಿ ಮರಂ ತೆಗೆಯಲಾಗ್ತಾ ಇದೆ ಅನ್ನುವಂತಹ ಗಂಭೀರ ಆರೋಪ ಕೇಳಿಬಂದಿದೆ. ಮಾಳನೂರು ಮತ್ತು ಅರಿಕೆರಾಜೆ ಗ್ರಾಮಗಳ ಸೀಮೆಯಲ್ಲಿರುವಂತಹ ಸರ್ಕಾರಿ ಜಮೀನಿನಲ್ಲಿ ಟಿಪ್ಪರ್ ವಾಹನಗಳ ಮೂಲಕ ರಾಜಾರೋಷವಾಗಿ ಮರಂ ಸಾಗಾಟ ನಡೆಯುತ್ತಿದೆ ಎಂದು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದ ಹುಣಸಗಿ ತಾಲೂಕು ಅಧ್ಯಕ್ಷ ರಸೂಲ್ ಬೆಣ್ಣೂರ ಆರೋಪಿಸಿದ್ದಾರೆ. ಈ ಕುರಿತು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೂಡ ಸಲ್ಲಿಸಲಾಗಿದೆ. ಹೌದು ವೀಕ್ಷಕರ, ನೀವು ಈಗ ನೋಡ್ತಿರುವ ಈ ದೃಶ್ಯಗಳು ಹುಣಸಗಿ ತಾಲೂಕಿನ ಮಾಳನೂರು ಮತ್ತು ಅರಿಕೆರಾಜೆ ಗ್ರಾಮದ ಸೀಮೆಯಲ್ಲಿರುವಂತಹ ಸರ್ಕಾರಿ ಜಮೀನಿನದ್ದು. ಇಲ್ಲಿ ಯಾವುದೇ ಗಣಿ ಅಥವಾ ಭೂ ವಿಜ್ಞಾನ ಇಲಾಖೆಯ ಪರವಾನಗಿ ಇಲ್ಲದೆ ಅಕ್ರಮವಾಗಿ ಮರಂ ತೆಗೆಯಲಾಗ್ತಾ ಇದೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ನೀವು ಈಗ ನೋಡ್ತಿರುವಂತೆ ಟಿಪ್ಪರ್ ವಾಹನಗಳ ಮೂಲಕ ಮರಂ ಸಾಗಾಟ ನಡೆಸುತ್ತಿರುವಂತಹ ದೃಶ್ಯಗಳು ಕಂಡು ಬರ್ತಾ ಇದೆ. ಈ ಬಗ್ಗೆ ಹಲವು ಬಾರಿ ದೂರು ನೀಡಿದರೂ ಕೂಡ ಸಂಬಂಧಪಟ್ಟ ಕಂದಾಯ ನಿರೀಕ್ಷಕರು ಮತ್ತು ಕಂದಾಯ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ ಎಂಬ ಆರೋಪವೂ ಸಹ ಕೇಳಿ ಬರ್ತಾ ಇದೆ. ಈ ಕುರಿತು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದ ಹುಣಸಗಿ ತಾಲೂಕು ಅಧ್ಯಕ್ಷ ರಸೂಲ್ ಬೆಣ್ಣೂರ ಹೇಳೋದೇನು ನೀವೇ ನೋಡಿ. ನಮಸ್ಕಾರ, ನಾನು ರಸೂಲ್ ಬೆಣ್ಣೂರ್, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದ ತಾಲೂಕು ಅಧ್ಯಕ್ಷ ಹುಣಸಗಿಯಾಗಿದ್ದು, ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ಮೊನ್ನೆ 18/2/2026 ಹುಣಸಗಿಯ ಒಂದು ಸೀಮೆಯಲ್ಲಿ ಸರ್ಕಾರದ ಯಾವುದೇ ಒಂದು ಪರವಾನಗಿ ಇಲ್ಲದೆ ಅಕ್ರಮವಾಗಿ ಈ ಮರಂ ಗಣಿಗಾರಿಕೆ ಮಾಡ್ತಾ ಇದ್ದಾರೆ ಎಂದು ಅಕ್ರಮ ಮರಂ ಮತ್ತು ಮಾಫಿಯಾ ವಿರುದ್ಧ ತಕ್ಷಣ ಕ್ರಮ ಕೈಗೊಳ್ಳಬೇಕು ಎಂದು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಹ ಇವರು ಮಾಡಿದ್ದಾರೆ. ಇನ್ನೊಂದೆಡೆ ತಾಲೂಕು ತಹಶೀಲ್ದಾರ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಿರುವಂತಹ ದೃಶ್ಯಗಳು ಕೂಡ ಲಭ್ಯವಾಗ್ತಾ ಇದೆ. ಸರ್, ಆ ಗಾಡಿ ಅದು ಮಂತ ನೋಡಕ್ಕೆ ಅದು ಇಡಿ ಕೊಡ. ನಿಮಗೆ ವಜ್ಜಿ ಮಾಡ್ಕೊತ ಕೂತ್ಬಿಟ್ರಿ. 40,000 ಕೊಟ್ಟಿನಿ, 50,000 ಕೊಟ್ಟಿನಿ, ಪಟ್ಟ ಲ್ಯಾಂಡ್ ಇಲ್ಲ, ಪಟ್ಟ ಲ್ಯಾಂಡ್ ಪಟ್ಟ ಲ್ಯಾಂಡ್ ಹೇಳ್ತಾರ. ಪಟ್ಟ ಲ್ಯಾಂಡ್ ಪರ್ಮಿಷನ್ ಅದ ಬೇಕು. ಪಟ್ಟ ಲ್ಯಾಂಡ್ ಎಲ್ಲ ಏನಲ್ಲ, ಗೋಟ ಬಿಡ್ರಿ, ಎಫ್ಐಆರ್ ಮಾಡಿ ಎಲ್ಲ ಮೊಬೈಲ್ ಪಟ್ಟ ಲ್ಯಾಂಡ್ ಆದ್ರೂ ಪರ್ಮಿಷನ್ ತಗೋಬಹುದು. ಆದರೆ ತಪ್ಪಿತಸ್ಥರ ವಿರುದ್ಧ ಇನ್ನೂ ಕ್ರಮ ಕೈಗೊಳ್ಳದೇ ಇರೋದು ಸಾರ್ವಜನಿಕರಲ್ಲಿ ಅನುಮಾನ ಮೂಡಿಸಿದೆ. ಫೆಬ್ರವರಿ 27, 2026 ಜಿಲ್ಲಾಧಿಕಾರಿಗಳು ಹಾಗೂ ಪ್ರಾದೇಶಿಕ ಆಯುಕ್ತರಿಗೆ ಮನವಿ ಸಲ್ಲಿಸಿರುವಂತಹ ರಸೂಲ್ ಬೆಣ್ಣೂರ ಅಕ್ರಮದಲ್ಲಿ ತೊಡಗಿರುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು, ವಾಹನಗಳನ್ನು ಸೀಸ್ ಮಾಡಿ ಎಫ್ಐಆರ್ ದಾಖಲಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಇದೇ ರೀತಿಯ ನಿರಂತರ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಜನಶ್ರೀ ನ್ಯೂಸ್.